ಕುಂಚಿಡಿಗ. ಕುಂಚಿಡಿಗ ಅಂದರೆ ಯಾರು? ಕುಂಚದ ಹಿರಿಮೆಯನ್ನು ಎತ್ತಿ ಹಿಡಿದವನೇ ಕುಂಚಿಡಿಗ. ಇಂಥ ಕುಂಚಿಡಿಗನ ಭವ್ಯ ಇತಿಹಾಸವನ್ನು ಹೇಳುವಂಥ ಒಂದು ಸಣ್ಣ ಪ್ರಯತ್ನವೇ ಈ ನಮ್ಮ ಎವಿ. ಕ್ರಿಸ್ತಶಕ 12ನೇ ಶತಮಾನದ ಸುಮಾರಿನಲ್ಲಿ ಗೋದಾವರಿ ನದಿಯ ದಡದಲ್ಲಿನ ವಾರಂಗಲ್ನ ಸುತ್ತಮುತ್ತಲಿನ ಭಾಗದಲ್ಲಿ ಕಾಕತೆಯ ರಾಜರು ರಾಜ್ಯವಾಳುತ್ತಿರುತ್ತಾರೆ. ಇಂತಹ ವಾರಂಗಲ್ನ ರಾಜ್ಯದಲ್ಲಿ ಕುಂಡುಟಿಗಳು ಎಂಬ ಜನಾಂಗ ಅಪಾರ ಸಂಖ್ಯೆಯಲ್ಲಿರುತ್ತದೆ. ಕಾಕತೆಯ ರಾಜರು ಇವರ ಬಂಧುಗಳೇ ಆಗಿರುತ್ತಾರೆ. ಹಾಗಾಗಿ ಹಲವಾರು ಕುಂಡುಟಿಗಳು ರಾಜನ ಆಪ್ತ ಮಂತ್ರಿಗಳಾಗಿ, ರಾಜನ ಹಲವಾರು ಪಟ್ಟಣಗಳಲ್ಲಿ ರಾಜಪ್ರತಿನಿಧಿಗಳಾಗಿ ಆಯಕಟ್ಟಿನ ಜಾಗಗಳಲ್ಲಿ ಸೇವೆ ಸಲ್ಲಿಸುತ್ತಿರುತ್ತಾರೆ. ಕುಂಡುಟಿಗಳ ವೃತ್ತಿಗನುಗುಣವಾಗಿ ಇವರ ಕುಲ, ಗೋತ್ರ, ಬೆಡಗುಗಳನ್ನು ವಿಂಗಡಿಸಲಾಗಿತ್ತು. ಹೀಗೆ ಕುಂಡುಟಿಗಳಲ್ಲಿ ಆ ಕಾಲದಲ್ಲಿಯೇ 100 ಕುಲ, ಗೋತ್ರ, ಬೆಡಗುಗಳಿದ್ದವು. ಅದಾಗಲೇ ದೆಹಲಿಯಲ್ಲಿ ನವಾಬನ ಉಪಟಳ ಹೆಚ್ಚಾಗಿರುತ್ತದೆ. ಅವನ ಕಣ್ಣು ವಾರಂಗಲ್ ಪ್ರಾಂತ್ಯದ ಮೇಲೆ ಕೂಡ ಬಿದ್ದಿರುತ್ತದೆ. ಕುಂಡುಟಿ ಸಮಾಜದ ಮುಖಂಡರೆಲ್ಲರೂ ಸಮಾಲೋಚಿಸಿ ನವಾಬನಿಂದ ತಪ್ಪಿಸಿಕೊಳ್ಳಲು ತಮ್ಮ ಸುತ್ತಮುತ್ತಲಿನ ಕುಂಡುಟಿ ಸಮಾಜದ 47 ಕುಲ, ಗೋತ್ರ, ಬೆಡಗುಗಳ ಜನರೊಂದಿಗೆ, ತಮ್ಮ ಹಸು, ದನ, ಕರುಗಳೊಂದಿಗೆ ದಕ್ಷಿಣ ದಿಕ್ಕಿಗೆ ಹೊರಟರು. ಹೀಗೆ ಮುಂದೆ ಸಾಗುತ್ತಿರುವಾಗ ರಭಸದಿಂದ ಬೋರ್ಗರೆಯುತ್ತಿದ್ದ ತುಂಗಾಭದ್ರಾ ನದಿ ಅಡ್ಡವಾಯಿತು. ತುಂಗಾಭದ್ರಾ ನದಿ ದಾಟಲು ಯಾವುದೇ ಉಪಾಯ ಕಾಣಲಿಲ್ಲ. ಹಿಂದಿನಿಂದ ಬೆನ್ನಟ್ಟುತ್ತಿದ್ದ ನವಾಬರ ಸೈನ್ಯ, ಮುಂದಿನಿಂದ ತುಂಬಿ ಹರಿಯುವ ತುಂಗಾಭದ್ರಾ ನದಿ, ಇವೆರಡರ ನಡುವೆ ಕುಂಡುಟಿ ಮುಖಂಡರಿಗೆ ಚಿಂತೆಯಾಯಿತು. ಬೋರ್ಗರೆಯುತ್ತಿದ್ದ ತುಂಗಭದ್ರಾ ನದಿ ದಾಟುವ ವಿಧಾನ ತೋಚದೆ ಚಿಂತಿಸುತ್ತಿದ್ದಾಗ ಅಲ್ಲೇ ಕುರಿ ಕಾಯುತ್ತಿದ್ದ ಕುರುಬನೊಬ್ಬನ ಪರಿಚಯವಾಯಿತು. ಉಂಡೆತ್ತರಾಯರು ಆತನನ್ನು ನದಿ ದಾಟುವ ಪರಿ ಹೇಗೆಂದು ಕೇಳಿದಾಗ ಆತ, ನಿಮ್ಮನ್ನು ನದಿ ದಾಟಿಸಿದರೆ ನನಗೇನು ಲಾಭ ಎಂದು ಕೇಳಿದ. ಆ ಮಾತಿಗೆ ಉಂಡೆತ್ತರಾಯರು ಆತನೊಂದಿಗೆ ತನ್ನ ಮಗಳನ್ನು ವಿವಾಹ ಮಾಡಿಕೊಡುವ ಹಾಗೂ ಆತನ ಉಪಕಾರವನ್ನು ತಮ್ಮ ಕುಂಡುಟಿ ಸಮಾಜ ಇರುವವರೆಗೂ ಸ್ಮರಿಸುವ ಏರ್ಪಾಟು ಮಾಡುವುದಾಗಿ ಮಾತು ಕೊಟ್ಟರು. ಅದರಂತೆ ಆತ ನದಿ ದೇವತೆಯನ್ನು ಪ್ರಾರ್ಥಿಸಿದಾಗ ನದಿಯ ರಭಸ ಕಡಿಮೆಯಾಯಿತು. ಆಗ ಎಲ್ಲರೂ ಸುರಕ್ಷಿತವಾಗಿ ನದಿ ದಾಟಿದರು. ಆಗ ಮುಖಂಡರಾದ ಉಂಡೆತ್ತರಾಯರು ತಮ್ಮನ್ನೆಲ್ಲ ಸುರಕ್ಷಿತವಾಗಿ ನದಿ ದಾಟಿಸಿದ ಆ ಮಹೋಪಕಾರಿಯನ್ನು ಜಲದಿ ಬಪ್ಪರಾಯನೆಂದು ನಾಮಕರಣ ಮಾಡಿ, ಉಂಡೆತ್ತರಾಯರು ಕೊಟ್ಟ ಮಾತಿನಂತೆ ತಮ್ಮ ಮಗಳಾದ ಚಿಕ್ಕ ಭೈರದೇವಮ್ಮನನ್ನು ಆತನಿಗೆ ಕೊಟ್ಟು ಮದುವೆ ಮಾಡಿದರು. ಆತನ ಕುಲವನ್ನು ಜಲದೇನವರು ಎಂದು ನಾಮಕರಣ ಮಾಡಿದರು. ನಂತರ ಆತನ ಉಪಕಾರವನ್ನು ಸ್ಮರಿಸುವ ಸಲುವಾಗಿ ಆತ ಹೊಂದಿದ್ದ ಕುಂಚವನ್ನು ತಮ್ಮ ಬಳಿ ಇಟ್ಟುಕೊಂಡರು. ಕುಂಚ ಎಂದರೆ ಕುರುಬರು ಕಂಬಳಿ ನೇಯುವಾಗ ಉಪಯೋಗಿಸುವ ಬ್ರಷ್. ತಮ್ಮ ಬಳಿ ಜಲದಿ ಬಪ್ಪರಾಯರ ಕುಂಚ ಇಟ್ಟುಕೊಂಡಿದ್ದರಿಂದ ತಮ್ಮ ಕುಂಡುಟಿ ಸಮಾಜವನ್ನು ಕುಂಚಿಟಿ ಎಂಬ ಹೆಸರಿನಿಂದ ನಾಮಕರಣ ಮಾಡಿದರು. ಹೀಗೆ ಕುಂಚದ ನೆನಪಿಗಾಗಿ ಕುಂಡುಟಿ ಜನಾಂಗ ಕುಂಚಿಟಿ ಜನಾಂಗವಾದರು. ಕಾಲಾನಂತರದಲ್ಲಿ ಕುಂಚಿಟಿಯಿಂದ ಕುಂಚಿಟಿಗ ಪದ ಬಳಕೆಗೆ ಬಂದಿತು. ಹೀಗೆ ಸುರಕ್ಷಿತವಾಗಿ ತುಂಗಭದ್ರಾ ನದಿ ದಾಟಿದ ಕುಂಚಿಟಿಗರು ಕರ್ನಾಟಕ, ತಮಿಳುನಾಡು ಹಾಗೂ ಆಂಧ್ರಪ್ರದೇಶದ ಕೆಲವು ಭಾಗಗಳಿಗೆ ಚೆದರಿದರು.